ಕೇಸಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಜೆಡಿಎಸ್ ಹೋರಾಟವನ್ನು ನಡೆಸ್ತಾ ಇದೆ. ಬಿಜೆಪಿ ಕಾಲದ ಹಿಂದಿನ ಎಲ್ಲ ಹಗರಣಗಳ ತನಿಖೆಗೆ ಸಮಿತಿಯನ್ನು ರಚನೆ ಮಾಡುವ ಮೂಲಕ ಬಿಜೆಪಿ ನಾಯಕರಿಗೆ ಶಾಕ್ ಮೇಲೆ ಶಾಕ್ ನೀಡುವಂತ ಕೆಲಸಕ್ಕೆ ಸಿಎಂ ಸಿದ್ದರಾಮಯ್ಯ ಇದೀಗ ಮುಂದಾಗಿದ್ದಾರೆ. ಬಸವರಾಜ ಬೊಮ್ಮಾಯಿ ಸೇರಿದಂತೆ ಹಲವು ನಾಯಕರಿಗೆ ಇದೀಗ ಬಂಧನದ ಭೀತಿ ಶುರು ಆಗ್ತಾ ಇದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಮೂಡಾ ಕೇಸಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಜೆಡಿಎಸ್ ಹೋರಾಟವನ್ನು ನಡೆಸ್ತಾ ಇದೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಲೇಬೇಕು ಅಂತ ಬಿಜೆಪಿ ನಾಯಕರು ಒತ್ತಾಯವನ್ನು ಮಾಡ್ತಾನೆ ಇದ್ದಾರೆ. ಈ ಒಂದು ಬಿಜೆಪಿ ನಾಯಕರಿಗೆ ತಿರುಗೇಟು ನೀಡುವಂಥ ಕೆಲಸಕ್ಕೆ ಇದೀಗ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಬಿಜೆಪಿ ಕಾಲದ ಹಿಂದಿನ ಎಲ್ಲ ಹಗರಣಗಳ ತನಿಖೆಗೆ ಸಮಿತಿಯನ್ನು ರಚನೆ ಮಾಡುವ ಮೂಲಕ ಬಿಜೆಪಿ ನಾಯಕರಿಗೆ ಶಾಕ್ ಮೇಲೆ ಶಾಕ್ ನೀಡುವಂಥ ಕೆಲಸಕ್ಕೆ ಸಿಎಂ ಸಿದ್ದರಾಮಯ್ಯ ಇದೀಗ ಮುಂದಾಗಿದ್ದಾರೆ. ಕ್ಯಾಬಿನೆಟ್ನ ಸಬ್ ಕಮಿಟಿ ರಚನೆ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ಈ ಒಂದು ಬಿಜೆಪಿ ಕಾಲದ 21 ಹಗರಣಗಳಿಗೆ ತಾರ್ಕಿಕ ಅಂತ್ಯ ನೀಡಲು ಇದೀಗ ಮುಂದಾಗಿದ್ದು ಬಿಜೆಪಿ ನಾಯಕರಿಗೆ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಹಲವು ನಾಯಕರಿಗೆ ಇದೀಗ ಬಂಧನದ ಭೀತಿ ಶುರು ಆಗ್ತಾ ಇದೆ ಅನ್ನುವಂತಹ ಅಂಶ ಇದೀಗ ಕೇಳಿ ಬರ್ತಾ ಇರೋದು. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು 21 ಹಗರಣಗಳ ಪಟ್ಟಿಗೆ, ಅದರಲ್ಲೂ ಕೂಡ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಮತ್ತು ಎಚ್ ಕೆ ಪಾಟೀಲ್ ಸೇರಿದಂತೆ ಪ್ರಿಯಾಂಕ್ ಖರ್ಗೆ, ಸಂತೋಷ್ ಲಾಡ್, ಕೃಷ್ಣ ಬೈರೇಗೌಡ ಅವರನ್ನ ನೇಮಕ ಮಾಡಿರುವಂತಹ ಒಂದು ಸಮಿತಿ ರಚನೆ ಮಾಡಿ 2 ತಿಂಗಳ ಒಳಗೆ ಈ ಒಂದು ಸಮಿತಿಯ ಮೂಲಕ ಎಲ್ಲ ಹಗರಣಗಳ ಮಾಹಿತಿಯನ್ನು ಕೊಡಬೇಕು. ಯಾವೆಲ್ಲ ತನಿಖೆ ಆಗಿದೆ, ಯಾವ ಹಗರಣಗಳ ತನಿಖೆಯಲ್ಲಿ ಎಲ್ಲಿಯವರೆಗೆ ಪ್ರಗತಿ ಬಂದಿದೆ, ಆ ಒಂದು ಪ್ರಗತಿಯ ವಿಚಾರವನ್ನು ಇಟ್ಟುಕೊಂಡು ಮುಂದೆ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ತಂತ್ರವನ್ನು ಹೂಡಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ತಂತ್ರವನ್ನು ಹೂಡುವ ಮೂಲಕ ಏನು ಕಾನೂನು ಹೋರಾಟದ ಜೊತೆಗೆ ಇತ್ತ ರಾಜಕೀಯ ಹೋರಾಟವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ನಡೆಸ್ತಾ ಇರುವಂಥದ್ದು. ಬಿಜೆಪಿ ಕಾಲದ ಪ್ರಮುಖ ಹಗರಣಗಳಂತ ನಾವು ಗಮನಕ್ಕೆ ತೆಗೆದುಕೊಳ್ಳೋದಾದರೆ, ನಾವು ಬಸವರಾಜ ಬೊಮ್ಮಾಯಿ ಕಾಲದ PSI ಹಗರಣ ಒಂದು ಕಡೆ ಆದರೆ 40% ಭ್ರಷ್ಟಾಚಾರದ ಆರೋಪ ಇರುವಂತಹ ಒಂದು ಹಗರಣ, ಸಿಎಂ ಸಿದ್ದರಾಮಯ್ಯ ಅವರ ಒಂದು ಪ್ರಮುಖ ಈ ಒಂದು ಹಗರಣವನ್ನು ಇಟ್ಕೊಂಡು ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸ್ತಿದ್ದಾರೆ. ಅದರ ಜೊತೆಗೆ ಬಿಟ್ಕಾಯಿನ್ ಹಗರಣ ಆಗಿರಬಹುದು. ಈಗಾಗಲೇ ಏನು ಕೋವಿಡ್ನ ಒಂದು ಹಗರಣದ ಬಗ್ಗೆ ಸಾಕಷ್ಟು ವರದಿ ಕೂಡ ತರಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಏನು ಬಿಜೆಪಿ ನಾಯಕರ ಹಲವಾರು ಹಗರಣಗಳಿದ್ದಾವೆ. ಅವೆಲ್ಲ ಹಗರಣಗಳನ್ನು ಕೂಡ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸುವುದರ ಮೂಲಕ ಬಿಜೆಪಿ ನಾಯಕರನ್ನ ಬಂಧಿಸುವ ನಿಟ್ಟಿನಲ್ಲಿ, ಕಾರ್ಯಪ್ರವೃತ್ತರಾಗುವ ನಿಟ್ಟಿನಲ್ಲಿ ಈ ಸಮಿತಿಗಳು ಕೆಲಸ ಮಾಡಬೇಕು. ಅದರ ಜೊತೆಗೆ ಕಾನೂನು ಹೋರಾಟ ನಡೆಸ್ತಿದ್ದಾರೆ. ಮೂಡಾ ಕೇಸ್ ಯಾವ ರೀತಿ ಸಿಎಂ ಸಿದ್ದರಾಮಯ್ಯಗೆ ತೊಡಕಾಗತ್ತೆ ಅನ್ನೋ ನಿಟ್ಟಿನಲ್ಲಿ ತೊಡಕಾಗುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ರೆ, ಇತ್ತ ಬಿಜೆಪಿ ನಾಯಕರಿಗೆ ಒಂದು ನೈತಿಕ ಒಂದು ಆತ್ಮಸ್ಥೈರ್ಯವನ್ನು ಕಳಿಸುವ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯ ಇದೀಗ ಮಾಡಲು ಮುಂದಾಗಿದ್ದಾರೆ. ಯಾವ ರೀತಿ ಹೋರಾಟಗಳನ್ನ ಬಿಜೆಪಿ ಮಾಡುತ್ತೆ, ಅದಕ್ಕೆ ತಕ್ಕನಾದಂಥ ಪ್ರತಿ ಉತ್ತರವನ್ನು ಕೊಡುವ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಎಚ್ಚೆತ್ತುಕೊಂಡು ಕ್ರಮಗಳನ್ನ ಕೈಗೊಳ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಹಿಂದಿನ ಕಾಲದ ಬಿಜೆಪಿ ಕಾಲದ ಹಗರಣಗಳನ್ನ ಸಮಿತಿ ರಚಿಸುವ ಮೂಲಕ ಬಿಜೆಪಿ ನಾಯಕರಿಗೆ ಒಂದು ಭಯ ಹುಟ್ಟಿಸುವ ಕೆಲಸಕ್ಕೆ ಇದೀಗ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಈ ಒಂದು 21 ಹಗರಣಗಳನ್ನ ಈ ಹಿಂದೆ ಕೂಡ ಸದನದಲ್ಲಿ ಚರ್ಚೆಗೆ ತಂದಿದ್ರು ಸಿಎಂ ಸಿದ್ದರಾಮಯ್ಯ. ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರಲಿಲ್ಲ. ಆ ಒಂದು ಕಾರಣಕ್ಕಾಗಿ ಇದೀಗ ಕ್ಯಾಬಿನೆಟ್ನ ಸಬ್ ಕಮಿಟಿ ರಚನೆ ಮಾಡಿ ಅದರ ಒಂದು ಎಲ್ಲ ಹಗರಣಗಳ ಮಾಹಿತಿಯನ್ನು ಪಡೆದುಕೊಂಡು ಅದನ್ನ ಮುಂದೆ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಮತ್ತು ಯಾವ ರೀತಿಯ ಕ್ರಮಗಳನ್ನ ಏನು ಭ್ರಷ್ಟಾಚಾರ ನಡೆಸಿರುವಂತಹ ನಾಯಕರ ಮೇಲೆ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಈ ಒಂದು ತಂತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಈ ತಂತ್ರಕ್ಕೆ ಬಿಜೆಪಿ ನಾಯಕರು ಕೂಡ ಇದೀಗ ತಂಡ ಹೊಡೆದಿದ್ದಾರೆ ಅಂತ ಹೇಳೋದ್ರಲ್ಲಿ ಎರಡು ಮಾತು ತಪ್ಪಾಗಿಲ್ಲ. ಯಾಕಂತಂದ್ರೆ ಬಿಜೆಪಿ ಕಾಲದಲ್ಲಿ ನಡೆದಂಥ 21 ಹಗರಣಗಳ ಪಟ್ಟಿಗಳನ್ನ ಮಾಡಿ ಸದನದಲ್ಲೂ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಚರ್ಚೆಗೆ ತಂದಿದ್ರು. ಅದರ ಜೊತೆಗೆ ಈಗ ಅವುಗಳನ್ನು ಚರ್ಚೆ ಮಾಡುವ ಮೂಲಕ ಅವುಗಳಿಗೆ ಸಮಿತಿ ರಚನೆ ಮಾಡಿ ವರದಿ ಪಡೆದುಕೊಂಡು ಮುಂದೆ ಅವ್ರ ಮೇಲೆ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಸಬ್ ಕಮಿಟಿ ರಚನೆ ಆಗಿದೆ. ಈ ಒಂದು ಸಬ್ ಕಮಿಟಿಯ ರಚನೆ ಮಾಡಿದ್ದು, ಅದರಲ್ಲೂ ಕೂಡ ಜಿ ಪರಮೇಶ್ವರ್ ಅವರು ಈ ಒಂದು ಕಮಿಟಿಯ ಮುಖ್ಯಸ್ಥರಾಗಿರೋದ್ರಿಂದ ಈ ಸಮಿತಿಯಿಂದ ಬಿಜೆಪಿ ನಾಯಕರಿಗೆ ಆತಂಕ ಹುಟ್ಟಿದ್ದು ಸತ್ಯ. ಅದರಲ್ಲೂ ಕೂಡ ಈ ಒಂದು ಕಮಿಟಿ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವ ಆತಂಕ ಸಾಕಷ್ಟು ಕಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.